ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಕಾಲಿಫ್ಲವರಿಂದ ಕಾಂಟಿನೆಂಟಲ್ ಡಿಶ್ ಬಟರ್ ಗಾರ್ಲಿಕ್ ಕಾಲಿಫ್ಲವರ್ ಮಾಡಿದ್ದೇನೆ. ಯಾವ ರೀತಿಯಿಂದ ಮಾಡಿದ್ದೆಂದು ಬನ್ನಿ ನೋಡಿ. ಇದು ಸುಲಭವಾದ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು 5 ನಿಮಿಷದಲ್ಲಿ ಕೂಡ ತಯಾರು ಮಾಡಬಹುದು. ಮಾಡುವ ವಿಧಾನವನ್ನು ನೋಡುವ. ಮೊದಲಿಗೆ ನಾನು ಒಂದು ಕಾಲಿಫ್ಲವರನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಸಣ್ಣ ಸಣ್ಣ ಕಟ್ಟು ಮಾಡಿ ಅದನ್ನು ಕ್ಲೀನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಂಡಿದ್ದೇನೆ. ಒಂದು ಪಾತ್ರೆಗೆ ನಾನು 1 ಗ್ಲಾಸ್ನಷ್ಟು ನೀರು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ ತುಂಡು ಮಾಡಿದ ಕಾಲಿಫ್ಲವರನ್ನು ಹಾಕ್ತಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಅರ್ಧ ಚಮಚ ಅರಿಶಿನ ಪೌಡರನ್ನು ಸೇರಿಸಿ ಅದನ್ನು ಕುದಿಯಲು ಬಿಡುತ್ತಿದ್ದೇನೆ. ಇದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. 5 ನಿಮಿಷ ಆಯಿತು, ಈಗ ಬೆಂದಿದೆ. ಇದನ್ನು ಬೆಂದ ಕಾಲಿಫ್ಲವರನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಬಟರನ್ನು ಹಾಕ್ತಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ. ಇದು ಬಿಸಿ ಆದ ಬಳಿಕ ಇದಕ್ಕೆ ಕೊಚ್ಚಿಟ್ಟ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈ ಬೆಳ್ಳುಳ್ಳಿಯನ್ನು ಬ್ರೌನ್ ಕಲರ್ ಬರೋ ತನಕ ಹುರಿಯಬೇಕು. ನೋಡಿ, ಬ್ರೌನ್ ಕಲರ್ ಆಯಿತು. ಬಟರ್ ಕೂಡ ಮೆಲ್ಟ್ ಆಗಿದೆ. ಈಗ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಿದ್ದೇನೆ. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲದ ಒರಿಗಾನೋ ಕೂಡ ಹಾಕಬಹುದು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ಈಗ ಬೇಯಿಸಿ ಇಟ್ಟ ಕಾಲಿಫ್ಲವರನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಉಪ್ಪು ಹಾಕ್ತಾ ಇಲ್ಲ, ಯಾಕೆಂದರೆ ನಾನು ಸಾಲ್ಟೆಡ್ ಬಟರ್ ತೆಗೆದುಕೊಂಡಿದ್ದೇನೆ ಮತ್ತು ಕಾಲಿಫ್ಲವರ್ ಬೇಯುವಾಗ ನಾನು ಸ್ವಲ್ಪ ಉಪ್ಪು ಹಾಕಿರುವುದರಿಂದ ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸೇರಿಸ್ಕೊಳ್ಳಿ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಇದಕ್ಕೆ ನಾನೀಗ ಸ್ವಲ್ಪ ಚೀಸನ್ನು ಕೂಡ ಗ್ರೇಟ್ ಮಾಡಿದ ಚೀಸನ್ನು ಕೂಡ ಸೇರಿಸ್ತಾ ಇದ್ದೇನೆ. ಚೀಸ್ ಹಾಕಿದ ಬಳಿಕ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಪುನಃ ಬೇಯಿಸ್ತಾ ಇದ್ದೇನೆ. ಈಗ ನೋಡಿ, ತಯಾರಾಗಿದೆ ನಮ್ಮ ಬಟರ್ ಗಾರ್ಲಿಕ್ ಕಾಲಿಫ್ಲವರ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.